ಗೈಸ್, ಸಾಲ್ಟ್ ಮತ್ತೆ ಖಾರ ಎರಡೂ ಕಮ್ಮಿ ಇದೆ. ರೆಡಿ ಎಲ್ಲಾರ ಮುಂದೆ ಬಿದ್ದೋಗ್ಬಿಟ್ಟೆ. ಲೂಲು ಮಾಲ್ಗೆ ಹೋಗ್ತಾ ಇದೀವಿ ಗೈಸ್. ಏನು ಅನ್ಕೊಂತ ಇರ್ತಾರೆ ಹೇಳು, ನಾವೇನೋ ಯೂಟ್ಯೂಬ್ ನೋಡ್ತಾ ಇದೀವೇನೋ. ನಿಮಿಷ ಮುಂದೆ ಬಂದಂಗಾಯ್ತು. ಒಂದು ನಿಮಿಷ, ಬಾಕ್ಸ್ ಬೇರೆ ಇದೆ, ಫೋನ್ ಬೇರೆ ಇದೆ ಕೈನಲ್ಲಿ. ಹಿಂಗೆ ಇಟ್ಕೊಂಡ್ರು ಚೆನ್ನಾಗಿ ಕಾಣಿಸಲ್ಲ. ಅಣ್ಣ ತಮ್ಮನ ಅಂತ ಕೇಳ್ತಾರೆ. ಅನ್ಕೊಂಡಿಲ್ಲ, ಕೇಳಿದವರೆಲ್ಲ ಹಿಂಗೆ ಕೇಳ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಬೆಳಗ್ಗೆ ಭವಿಷ್ಯನ ಕಾಲೇಜಿಗೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಮನೆಯದು, ಅದನ್ನೆಲ್ಲ ಮುಗಿಸ್ಕೊಂಡು ಮೋಮೋಸ್ ಮಾಡಿ ತೋರಿಸಿದ್ದೀನಿ, ರೆಸಿಪಿ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಮೋಮೋಸ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇರೋದು. ಆ್ಯಂಡ್ ಇದು ಪರ್ಫೆಕ್ಟ್ ಅದೇ ಥರ ಅಲ್ಲ, ಬಟ್ ನಾನು ತಿಂದಿರೋದ್ರಲ್ಲಿ ಇದು ಟೇಸ್ಟಿಯೆಸ್ಟ್ ಚಟ್ನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮೋಮೋಸ್ಗಾರು ನೆಂಚ್ಕೋಬೋದು, ಚಪಾತಿ, ರೊಟ್ಟಿ, ದೋಸೆ, ಏನು ಪಲಾವು, ಅದು ಯಾವುದ್ರ ಜೊತೆ ನೆಂಚ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಈಗ ಒಂದು ಪ್ಯಾನು, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ಗೆ ಗ್ರೌಂಡ್ನಟ್ ಇದನ್ನು ಸ್ವಲ್ಪ ಹುರ್ಕೋಬೇಕು. ಈಗ ನೆಕ್ಸ್ಟ್ ಒಂದು ಮೆಣಸಿನ್ಕಾಯಿ, ಒಂದಿಷ್ಟು ಬೆಳ್ಳುಳ್ಳಿ, ಚೂರು ಸಾಸಿವೆ, ಸ್ವಲ್ಪ ಜೀರಿಗೆ, ಒಂಚೂರು ಹಿಂಗು ಇದೆಲ್ಲ ಹಾಕಾದ್ಮೇಲೆ ಟೊಮ್ಯಾಟೊ. ಗೈಸ್, ಟ್ರೈಪಾಡ್ ಎಲ್ಲ ಇಟ್ಬಿಟ್ಟಿದ್ದೀನಿ, ಇವಾಗ ಹುಡ್ಕೋ ಅಷ್ಟು ಟೈಮ್ ಇಲ್ಲ, ಅದಕ್ಕೋಸ್ಕರ ಒಂದು ಕೈನಲ್ಲೇ ಮಾಡ್ತಾಯಿದ್ದೀನಿ ಕಷ್ಟಪಟ್ಕೊಂಡು. ಆ ಕಡೆ ಈ ಕಡೆ ಬಿದ್ದೋದ್ರೆ ಏನೋ ಅಂದ್ಕೋಬೇಡಿ. ಇವಾಗ ಒಂದೇ ಕೈನಲ್ಲಿ ವಿಡಿಯೋ ಇಟ್ಕೊಂಡು ಮತ್ತು ಟೊಮ್ಯಾಟೋನೂ ಹಾಕ್ತೀನಿ ನೋಡಿ. ನೆಕ್ಸ್ಟು ಟೊಮ್ಯಾಟೊ ಒಂಚೂರು ಹಾಕಿದ್ರೆ ಕೂಡ ಬಿಲ್ಲಿಲ್ಲ ಗೈಸ್. ಇಷ್ಟನ್ನು ಇವಾಗ ಉರಿಬೇಕು, ಚೆನ್ನಾಗೆ ಇಟ್ಕೊಳ್ಳಿ. ಇದಕ್ಕೊಂಚೂರು ಸಾಲ್ಟ್ ಹಾಕ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಟೊಮ್ಯಾಟೊ ಎಲ್ಲ ಬೆಂದು ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಗೈಸ್. ನಾನು ಇದು ಮೆಣಸಿನ್ಕಾಯಿ ಒಂದೇ ಏನಕ್ಕೆ ಹಾಕ್ಕೊಂಡೆ ಅಂದರೆ ಇದು ನಮ್ಮ ಯಜಮಾನ್ರಿಗೆ ಮಾಡ್ತಾ ಇರೋದು, ಅದಕ್ಕೋಸ್ಕರ. ನೀವು ಖಾರ ತಿನ್ನೋರಿದ್ದರೆ 2, 3 ಆ ಥರ ಎಲ್ಲ ಹಾಕ್ಕೋಬೋದು, ನಿಮ್ಮ ಖಾರದ ರುಚಿಗೆ ತಕ್ಕಷ್ಟು. ಟೊಮ್ಯಾಟೊ ಬೆಂದಿದೆ, ಸೊ ಲಾಸ್ಟು ಒಂಚೂರು ಎಳ್ಳು, ಆಮೇಲೆ ಕೊತ್ತಂಬರಿ. ಇದನ್ನು ಒಂದು 2 ನಿಮಿಷ ಹುರ್ಕೋಬೇಕು. ಗೈಸ್, ಇದು ಹುರ್ತಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಅದು ತಣ್ಣಗಾದಾದ್ಮೇಲೆ ಮಿಕ್ಸಿ ಓಡಿಸ್ಕೋಬೇಕು. ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಇತ್ತು ಅಂತ ಅಂದರೆ ಹಾಕ್ಕೊಳ್ಳಿ, ಅಷ್ಟೇ ಗೈಸ್. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಓಡಿಸ್ಬಿಡೋಣ. ಓಕೆ ಗೈಸ್, ಇವಾಗ ಇದು ಚೆನ್ನಾಗಿ ಬೆಂದಿದೆ, ಅಂದರೆ ಫ್ರೈ ಆಗಿದೆ. ಈಗ ಇದನ್ನು ತಣ್ಣಗೂ ಆಗಿದೆ, ಸೊ ಇದನ್ನು ಮಿಕ್ಸಿಗೆ ಓಡಿಸ್ಕೋಬೇಕು. ಈಗ ಫುಲ್ಲು ಹಾಕ್ಕೊಂಡು ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡಿಬಿಡೋಣ. ಇಟ್ಸ್ ಡನ್, ರೆಡಿ ಆಗಿದೆ ಗೈಸ್. ಒಂಚೂರು ಟೇಸ್ಟ್ ನೋಡೋಣ, ಸಾಲ್ಟ್ ಸರಿ ಇದೆಯಾ ಅಂತ ಹೇಳಿಬಿಟ್ಟು. ಸಾಲ್ಟ್ ಮತ್ತು ಖಾರ ಎರಡೂ ಕಮ್ಮಿ ಇದೆ. ಏನಕ್ಕೆ ಅಂತ ಅಂದರೆ ನಮ್ಮ ಯಜಮಾನ್ರಿಗೆ ಅಂತ ನಾನು ಫಸ್ಟೇ ಹೇಳಿದೆ. ನೀವು ಮಾಡ್ಕೋಬೇಕಾದ್ರೆ ಸಾಲ್ಟ್ ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನೀವು ಏನಂತಾರೆ, ಹೊರಗಡೆ ತಿಂದಿರ್ತೀರಲ್ಲ ಚಟ್ನಿ, ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಗೈಸ್. ಸ್ವಲ್ಪ ಉಪ್ಪು ಮತ್ತು ಖಾರ ಕರೆಕ್ಟಾಗಿ ಹಾಕ್ಕೋಬೇಕು ಅಷ್ಟೇ. ಬಟ್ ನಾನೇನು ಮಾಡಿದ್ದೀನಿ ಈ ಚಟ್ನಿ, ಅದು ಬಂದ್ಬಿಟ್ಟು ಟೋಟಲಿ ಡಿಫ್ರೆಂಟ್. ಮೋಮೋಸ್ ಅಂಗಡಿನಲ್ಲಿ ಈ ಥರ ಚಟ್ನಿ ಸಿಗೋದಿಲ್ಲ, ತುಂಬ ರೇರ್ ಪ್ಲೇಸಸ್ನಲ್ಲಿ ಸಿಗುತ್ತೆ. ನಾವು ಒಂದು ಕಡೆ ಹೋಗ್ತಾ ಇದ್ವಿ, ಅಲ್ಲಿ ಇದೇ ಥರ ಚಟ್ನಿ ಮಾಡೋರು. ತುಂಬ ಖಾರ ಮತ್ತು ಉಪ್ಪು ಎಲ್ಲ ಜೋರಾಗೇ ಇರ್ತಿತ್ತು. ಸೊ ಮನೆಯಲ್ಲೂ ನಾನು ಭವಿಷ್ಯಕ್ಕೆ ಮೊನ್ನೆ ಜಾಸ್ತಿ ಮೋಮೋಸ್ ಮಾಡಿದ್ನಲ್ಲ, ಅವತ್ತಿನ ದಿವಸ ನಾನು ಫುಲ್ಲು ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ. ನಾವು ಏನಾಯಿತು, ಅವರು ರಕ್ಷಿತಾ ರಂಜಿತಾ ಮೋಮೋಸ್ ತಿನ್ನಬೇಕಾದ್ರೆ ವಿಡಿಯೋ ಹಿಡಿಯೋಣ ಅಂತ ಅಂದ್ಕೊಂಡಿದ್ದೆ. ಏನೋ ಮಾಡ್ತಾಯಿದ್ದೆ. ಇದು ನನ್ನ ಫೋನ್ನಲ್ಲೇ ಇದ್ದಿದ್ದನ್ನೇ ಏನೋ ಟಿ ವಿನಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ವಿ. ಸೊ ಅದರದ್ದು ವಿಡಿಯೋ ಹಿಡಿಯೋದಕ್ಕಾಗಲಿಲ್ಲ ಅವ್ರು ತಿನ್ನೋದನ್ನು. ಇರಲಿ ಪರವಾಗಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು.
ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರಿಗೆ ಟಿಫನ್ನು ಮತ್ತು ಅಡುಗೆ ಎರಡನ್ನೂ ರೆಡಿ ಮಾಡಿ 1 ಗಂಟೆ ಅಷ್ಟರಲ್ಲಿ ನಾನು ಭವಿಷ್ಯನ್ ಕಾಲೇಜಿಗೆ ಹೋಗಬೇಕು. ಯಾಕೆಂದರೆ ಭವಿಷ್ಯನ್ ಕಾಲೇಜಿಂದ ಅವಳನ್ನು ಅಲ್ಲಿಂದ ಕರ್ಕೊಂಡು ಲೂಲು ಮಾಲ್ಗೇನೋ ಹೋಗಬೇಕು ಅಂತ ಹೇಳ್ತಾ ಇದ್ಲು ಅವಳು. ಸೊ ಅಲ್ಲಿಗೆ ಹೋಗಬೇಕು ಗೈಸ್. ಇವಾಗ ಬಿದ್ದೋಗ್ಬಿಟ್ಟೆ ಗೈಸ್ ನಾನು ರೆಡಿ ಎಲ್ಲರ ಮುಂದೆ ಬಿದ್ದೋಗ್ಬಿಟ್ಟೆ ಗೈಸ್. ಇವಾಗ ಆಲ್ರೆಡಿ ರೆಡಿ ಆಗ್ಬಿಟ್ಟು ನಾನು ಕಾಲೇಜಿಗೆ ಬಂದುಬಿಟ್ಟೆ. ಯಾಕೆಂದ್ರೆ ಡೌನ್ಲೋಡ್ಗೆ ಇಟ್ಟಿದ್ನಲ್ಲ, ಫೋನ್ ಯೂಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನನ್ನ ಭವಿಷ್ಯ ಎಲ್ಲರ ಮುಂದೆ ಬಿದ್ದೋದ್ಲಂತೆ. ಅಲ್ಲಿ ಏನೋ ಡಸ್ಟ್ಬಿನ್ ಹತ್ರ ಏನೋ ಕೂದ್ಲಿಂಗ್ ಅನ್ಕೊಂಡ್ ಬರ್ತಾ ಇದ್ದೆ, ಬಿಟ್ಬಿಟ್ಟು ಹಂಗೆ ಹಿಂಗೆ ಅನ್ಕೊಂಡು. ಈಗ ಲೊಕೇಶನ್ ಹಾಕ್ತೀಯಾ? ನಾವು ಇವಾಗ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಓಕೆ ಹೋಗೋಣ ಗೈಸ್. ನಮ್ಮ ಭವಿಷ್ಯ ಅವ್ರ ಫ್ರೆಂಡಿಗೆ ಒಂದು ಸ್ಯಾರಿ ಬೇಕಾಗಿತ್ತು ನಂದು. ಸೊ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾಳೆ. ಇಲ್ಲಿಂದ ಫ್ರಂಟ್ ವ್ಯೂ ಕಾಣಿಸುತ್ತೆ ಭವಿಷ್ಯನ್ ಕಾಲೇಜ್ದು, ತೋರಿಸ್ತೀನಿ ನೋಡಿ ಗೈಸ್. ಇದೆ ಭವಿಷ್ಯನ್ ಕಾಲೇಜ್. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಲೂಲು ಮಾಲ್ಗೆ ಬಂದಿದ್ದೀವಿ. ಓಕೆ ಎಂಟರ್ ಆಗಿದ್ದೀವಿ. ಈಗ ನಮ್ಮ ಭವಿಷ್ಯ ಫಸ್ಟು DIYಗೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಮಿಸ್ಟರ್ DIYಗೆ ಹೋಗ್ಬೇಕಂತೆ. ಅದಕ್ಕೆ ಬಂದಿರೋದು ನಮ್ಮ ಭವಿಷ್ಯ. ಫಸ್ಟ್ ಟೈಮ್ ನಾನು ಲೂಲು ಮಾಲಿಗೆ ಬಂದಿರೋದು, ಮತ್ತು ಇಷ್ಟು ದೂರ ಬಂದಿರೋದು ಫಸ್ಟ್ ಟೈಮೇ. ಇಬ್ಬರೇ. ಗೈಸ್, ನಾವು ಇಲ್ಲೇನು ಶಾಪಿಂಗ್ ಮಾಡೋಕ್ಕೆ ಬಂದಿಲ್ಲ, ಇಲ್ಲೆಲ್ಲ ಬಂದಿರೋದು. ಬೇರೆ ಕಡೆ ಹೋಗಬೇಕು. ಬಟ್ ಭವಿಷ್ಯ ಒಂದು ಸರಿ ವಿಲ್ ಟೇಕ್ ಅ ಲುಕ್ ಅಂತ ಹೇಳಿದ್ಲು, ಅದಕ್ಕೆ ಬಂದಿರೋದು ಗೈಸ್. DIY ಹಿಂಗೆ ನೋಡ್ಕೊಂಡು ಹೋಗೋಣ. ಹೆಂಗಿದ್ರು ಮೇಲೆ ಹೋಗ್ಬೇಕು ತಾನೆ ತಿನ್ನೋದಕ್ಕೆ. ಹಾಂ, ನೋಡ್ಕೊಂಡು ಹೋಗೋಣ. ಅಲ್ಲಿ ಸ್ಕರ್ಟ್ ನೋಡು, ಅದು ಬಟ್ಟೆ ನೋಡು, ನಿಂಗೆ ಗೊತ್ತಾಗುತ್ತೆ. ಸುಮ್ಮನೆ ನೋಡೋದು. ಇಲ್ಲಿ ಸಿಕ್ತು ನಮ್ಮ ಭವಿಷ್ಯಂಗೆ ಮಿಸ್ಟರ್ DIY. ಗೈಸ್ ಆಯಿತು ಗೈಸ್, ಇವಳ್ದು ಶಾಪಿಂಗು ಏನೋ ತೊಗೋಬೇಕಾಗಿತ್ತು. ಅವಳು ತೊಗೊಂಡ್ಲು, ತೋರಿಸಲ್ಲ ಅವಳು ಇವಾಗ. ಸೀಕ್ರೆಟ್ ಅಂತೆ. ಗೈಸ್, ಇವಾಗ ಭವಿಷ್ಯಂದು ಶಾಪಿಂಗ್ ಆಯ್ತಲ್ಲ, ಇವಾಗ ಕೂತ್ಕೊಂಡು ಒಂದು ಸ್ವಲ್ಪ ತಿನ್ನೋಣ ಅಂತ ಬಂದ್ವಿ. ಭವಿಷ್ಯ ಏನು ಆರ್ಡರ್ ಮಾಡಿದ್ದೆ? ಚೀಸಿ ಒಂದು ಬರ್ಗರ್, ಚೀಸಿ ಕಾರ್ನ್, ಸಿಂಪ್ಲಿ ಸಾಲ್ಟೆಡ್ ಫ್ರೈಸ್, ಒಂದು ಟೀ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಏನೋ ತೊಗೊಂಡಿಲ್ಲ. ಏಕೆಂದರೆ ನಾನು ಬರೋ ಮುಂಚೆ ಊಟ ಮಾಡಿದ್ದೆ ಗೈಸ್, ಅದಕ್ಕೋಸ್ಕರ ಐ ಆಮ್ ನಾಟ್ ಹ್ಯಾವಿಂಗ್ ಎನಿಥಿಂಗ್. ನಾನು ಮ್ಯಾಕ್ಸಿಮಮ್ ಹೊರಗಡೆ ಬಂದಾಗ ಅವಾಯ್ಡ್ ಮಾಡ್ತೀನಿ ಗೈಸ್, ಅದು ಇದು ತಿನ್ನೋದು. ಗೈಸ್, ನಮ್ಮ ಭವಿಷ್ಯ ನಾನು ತಿನ್ನಲ್ಲ ಅಂದರೆ ಇವಾಗ ಮೋಮೋಸ್ ಯಾರು ತಗೋ ಅಂತ ಹೇಳ್ಬಿಟ್ಟು ಹೋಗಿ, ನಾನೇ ಮೋಮೋಸ್ ಇರಲಿ ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮೋಮೋಸ್ ತೊಗೋತಾ ಇದ್ದೀನಿ ಗೈಸ್. ಬೈತಾಳೆ ಏನಾದ್ರು ತೊಗೊಳ್ಳಿಲ್ಲ ಅಂತ ಅಂದರೆ, ತಿನ್ನಲಿಲ್ಲ ಅಂದರೆ. ಪಟ ಅಂತ ಮಳೆ ಬರುತ್ತೆ ಅಲ್ಲ, ಬಂದರೆ ಚೆನ್ನಾಗಿರುತ್ತೆ. ತಂದಿದ್ದಾಳೆ ಭವಿಷ್ಯ. ನಮ್ಮ ಮಮ್ಮಿಗೂ ಮೋಮೋಸ್ ಬರುತ್ತೆ ಗೈಸ್ ಇವಾಗ. ಚೆನ್ನಾಗಿದೆ ಅಲ್ವಾ? ಹೆಂಗಿದೆ? ಚೆನ್ನಾಗಿದೆ.
ರೆಡಿನಾ? ನೈಸ್. ಇದು ಗೈಸ್ ಪನ್ನೀರ್ದು ಸ್ಟೀಮ್ ಮೋಮೋಸ್. ಇದು ಮುಗ್ದಾದ್ಮೇಲೆ ಬಿಟ್ಬಿಡ್ತೀವಿ ಗೈಸ್ ನಮ್ಮಿಬ್ಬರನ್ನೇ ಇಷ್ಟು ದೂರ ಕಳಿಸಿರೋದಿದೆ ಫಸ್ಟ್ ಟೈಮು ಗೈಸ್. ಅಂದರೆ ಗಾಡಿನಲ್ಲಿ ಗಾಡಿ ಓಡಿಸ್ಕೊಂಡು ಇಷ್ಟು ದೂರ ಬಂದಿರೋದು. ಏನಿಲ್ಲ ಅಂದರೂ 10 ಕಿಲೋಮೀಟರ್ಸ್ ಮೇಲೆ ಅಲ್ವಾ ಬಂದಿರೋದು ನಾವು. ಅರ್ಧ ತಗೋ ತಿನ್ಬಿಡ್ಬೇಕು. ಗೈಸ್ ಕೆಚಪ್ ಕಂಪನಿಯವ್ರಿಗೆ ಲಾಭನೇ ಇರ್ತಾ ಇರಲಿಲ್ಲ. ಅಕಸ್ಮಾತ್ ಫ್ರೆಂಚ್ ಫ್ರೈಸ್, ಬರ್ಗರ್, ಪಿಜ್ಜಾ ಅಂತೆಲ್ಲ ಇರಲಿಲ್ಲ ಅಂದರೆ ಭವಿಷ್ಯ ಲಾಭ ಮಾಡೋದು. ಎಲ್ಲರೂ ಏನು ಅನ್ಕೊತಾ ಇರ್ತಾರೆ ಹೇಳು, ನಾವೇನೋ ಯೂಟ್ಯೂಬ್ ನೋಡ್ತಾ ಇದ್ದೀವೇನೋ ಫೋನ್ ಆನ್ ಮಾಡಿಕೊಂಡು. ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತದೆ. ಇವಾಗ ಇನ್ನೇನು ಹೊರಡ್ತೀವಿ ಗೈಸ್. ಭವಿಷ್ಯ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ಲು. ಈಗ ಮನೆಗೆ ಹೋಗೋದು ಗೈಸ್. ನಮ್ಮ ಯಜಮಾನ್ರು ಬಂದಿದ್ದರೆ ಇನ್ನೊಂದಷ್ಟು ಹೊತ್ತು ಸುತ್ತಾಡ್ತಾ ಇದ್ವಿ. ಇವತ್ತು ಜಿಮ್ಗೆ ಹೋಗಬೇಕು, ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀವಿ. ಬಂದಿದ್ದ ಕೆಲಸ ಆಯ್ತಲ್ವಾ, ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಮನೆಗೆ ಸೇರ್ಕೊಂಬಿಡೋಣ. ಮಳೆ ಗಿಳೆ ಬಂದುಬಿಟ್ರೆ, ಇವಾಗ ಸದ್ಯಕ್ಕೆ ಬಿಸಿಲಿದೆ ಗೈಸ್, ಮಳೆ ಬಂದುಬಿಟ್ರೆ ಆಮೇಲೆ ಅಂತ ಭಯ. ನೋಡೆಷ್ಟು ಒಳಗಡೆ ತಂಪ ಇದೆ. ನಮ್ಮ ಭವಿಷ್ಯ ಏನೋ ತಿಂತಾನೆ ಇದ್ದಾಳೆ ಫ್ರೆಂಚ್ ಫ್ರೈಸ್ನ. ಆವಾಗ ಈ ಬ್ಲಾಗ್ ಪೋಸ್ಟ್ ಮಾಡಿರ್ತೀನಿ ಗೊತ್ತಿಲ್ಲ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವಿ ಹ್ಯಾವ್ ಟು ಗೋ ದೇರ್ ಅನ್ಕೋತೀನಿ. Oh, look at this. ಭವಿಷ್ಯ ನಿನಗೆ ಗೊತ್ತಾ, ಇವಾಗ ಇದು ಮಾಲ್ ಇದೆಯಲ್ಲ, ಈ ಪ್ಲೇಸ್ನಲ್ಲಿ ಫಸ್ಟು ಗ್ರೌಂಡ್ ಇರ್ತಾಯಿತ್ತು ದೊಡ್ಡದು. ಗ್ರೌಂಡಲ್ಲಿ ಎಕ್ಸಿಬಿಷನ್ ಹಾಕೋರು ಚಿಕ್ಕ ವಯಸ್ಸಿನಲ್ಲಿ. ಎಷ್ಟು ಹಠ ಮಾಡಿಬಿಟ್ಟು ಬರ್ತಿದ್ದೆ ಗೊತ್ತಾ ಇಲ್ಲಿಗೆ. ಇವಾಗ ಲೂಲು ಮಾಲ್ ಆಗೋಗ್ಬಿಟ್ಟಿದೆ ಅದೇ ಗ್ರೌಂಡಲ್ಲಿ. ಫುಲ್ಲು ರಾತ್ರಿ ಎಲ್ಲ ಹತ್ತಿ, ಅದು ಏನು ಬೇಕು ಅಂತ ಅಳೋದು, ಕಣ್ಣು ಉತ್ಕೊಂಡ್ಬಿಡ್ಲಿ ನಂದು, ಹತ್ತಿ ಕಣ್ಣು ಉತ್ಕೊಂಡಿದೆ ಅನ್ನೋ ಥರ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಎಕ್ಸಿಬಿಷನ್ಗೆ ಕರೆಸ್ಕೊಂಬರೋದು. ನಮ್ಮಮ್ಮ ಕರ್ಕೊಂಬಂದು ಫುಲ್ಲ ಮಜಾ ಮಾಡಿಸ್ತಿದ್ರು. ಆಮೇಲೆ ಹೋಗ್ತಾಯಿದ್ದೆ. ಹೋಗೋದಾ? ಇವಾಗ ಹೆಂಗೆ ಹೋಗೋದು ವಾಪಸ್ಸು ಗೊತ್ತಾ? ಹಾಂ ಗೊತ್ತು. ಅದೇ ಅನ್ಸುತ್ತಲ್ಲ ಇಲ್ಲಿಂದ. ಹೌದು, ಮುಂದೆ ಬಂದಂಗಾಯ್ತು. ಬಿದ್ದೋಗ್ಬಿಡ್ತಿದ್ದೆ ಇವಾಗ. ಮುಂದೆ ಹೋಗ್ಬೇಡ ಭವಿಷ್ಯ, ಒಂದು ನಿಮಿಷ. ಬಾಕ್ಸ್ ಬೇರೆ ಇದೆ, ಫೋನ್ ಬೇರೆ ಇದೆ ಕೈನಲ್ಲಿ. ಅಲ್ಲ, ಎಷ್ಟು ಬ್ಯಾಲೆನ್ಸ್ ಔಟ್ ಆಗೋದೆ ಗೈಸ್. ಅದು ಇನ್ನೂ ಫಾಸ್ಟಾಗಿರಬೇಕಾಗಿತ್ತು ಅಂತ ಹೇಳ್ತಾ ಇದ್ದೆ. ಸ್ಲೋ ಇದ್ದಿದ್ದಕ್ಕೆ ನಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಫಾಸ್ಟ್ ಏನಾದ್ರು ಇದ್ದಿದ್ರೆ ಅವ್ರು ಕೆಳಗೆ ಕಳಿಸೋದೇ ಬೇಡ, ನಾನೇ ಬಂದ್ಬಿಡ್ತಿದ್ದೆ ಜಾರ್ಕೊಂಡು. ಹಾಂ, ನೀವು ಮೇಡಮ್ ಇಲ್ಲಿಂದನೇ ಹೋಗ್ಬೋದು ಗೈಸ್. ನಾನು ಭವಿಷ್ಯ ಮನೆಗೆ ಬಂದ್ವಿ ಈಗ ತಾನೇ. ಆ್ಯಕ್ಚುಲಿ ತುಂಬ ಈಸಿಯಾಗಿ ಹೋಗ್ಬಿಟ್ಟು ಬಂದ್ವಿ ಗೈಸ್. ಏನು ತುಂಬ ಬರ್ಡನ್ ಅಥವಾ ಅಯ್ಯೋ ಎಲ್ಲಿ ಬಂದುಬಿಟ್ಟಿದ್ದೀವಿ ಅಂತ ಅನ್ನಿಸ್ಲಿಲ್ಲ ಗೈಸ್, ಅಲ್ವಾ ಭವಿಷ್ಯ? ಚೆನ್ನಾಗಿ ಕರ್ಕೊಂಡೋದ್ನಾ? ಹಾಂ, ಚೆನ್ನಾಗಿ ಕರ್ಕೊಂಡು ಬಂದನಾ? ಹಾಂ, ಅಷ್ಟೇ ಗೈಸ್. ಮತ್ತು ನಮ್ಮ ಯಜಮಾನ್ರಿಗೆ ಯಾರೋ ಏನೋ ಗಿಫ್ಟ್ ತಂದು ಕೊಟ್ರಂತೆ. ಈಗ ನಾವು ಇಲ್ಲದೇ ಇದ್ದಾಗ ಬಂದಿದ್ರಂತೆ ಅವರು. ತೋರಿಸ್ತೀನಿ ನಿಮ್ಮ ಗಿಫ್ಟು ಅಂತ. ಇದು ಡೈರಿ, ಪೆನ್ನು. ಲಾಸ್ಟ್ ಟೈಮ್ ಡೈರಿ ಪೆನ್ನು ಇತ್ತಲ್ಲ ಗೈಸ್. ನೀನು ಇದೇ ತಾನೇ ಯೂಸ್ ಮಾಡೋದು? ಎರಡೂ ಅಷ್ಟೇ, ಡೈರಿ ಮತ್ತು ಪೆನ್ನು ಎಲ್ಲ ಸೆಟ್ ಥರ ಇರುತ್ತೆ ಗೈಸ್. ನೋಟ್ ಪ್ಯಾಡು ಇಲ್ಲಿ ಒಂದು ಇರುತ್ತೆ, ನೋಟ್ ಪ್ಯಾಡ್ ಥರ, ಮತ್ತು ಇದೊಂದು ಇರುತ್ತೆ.
ಮತ್ತು ಪೆನ್ ಒಂದಿರುತ್ತೆ ಅಷ್ಟೇ. ಮತ್ತೆ ಇದೇನ ಗೈಸ್ ನನ್ನ ಗಾಡಿಗೆ ಹೊಸ ಕೀ ಬಂಚ್ ಎಲ್ಲ ತೆಗೆದ್ಲು ಬಿಟ್ಟುಬಿಟ್ಲು. ಹಿಂಗೆಲ್ಲ ಮಾಡಬಾರ್ದು ಭವಿಷ್ಯ. ಓ 2 ಕೀ ಬಂಚ್ ಇದೆ, 2 ಪೆನ್ ಇದೆ, ಸೆಟ್ಟು ಎಲ್ಲ 2 ಸೆಟ್ ಕೊಟ್ಟಿದ್ದಾರೆ ಗೈಸ್. ಇವಾಗ ಇನ್ನೇನಿಲ್ಲ, ಅಡುಗೆ ಎಲ್ಲ ರೆಡಿ ಇದೆ. ಹೋಗೋ ಮುಂಚೆ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಇಟ್ಬಿಟ್ಟು ಅದಾದಮೇಲೆ ಜಿಮ್ಮಿಗೆ ಹೋಗೋದು ಗೈಸ್. ಮನೇಲಿಲ್ಲ, ಜಿಮ್ಗೆ ಹೋಗ್ಲಾ? ಜಿಮ್ಮಿಗೆ ಹೋಗ್ತೀನಿ ಗೈಸ್. ಈ ಕೀ ಬಂಚ್ ಸುಮಾರು ಹಳೇದು ಗೈಸ್. ಸೊ ಇವಾಗ ಇದನ್ನು ತೆಗೆದುಬಿಟ್ಟು ಇದು ಹೊಸದು ಹಾಕ್ಕೋತೀನಿ ಗೈಸ್. ಈಗ ರೆಡಿ ಆಗಿದ್ದೀವಿ. ಲೇಟ್ ಆಗಿದೆ ನಮ್ಮ ಯಜಮಾನ್ರಿಗೆ ಇವತ್ತು. ಸ್ವಲ್ಪ ಬೇಗ ಹೋಗ್ತಾ ಇದ್ದಾರೆ, ಬಟ್ ಸ್ಟಿಲ್ ಲೇಟ್ ಆಗಿದೆ. ಹಾಂ ಹಾಕ್ಬಿಡಿ. ಎಲ್ಲಿ ಹೆಲ್ಮೆಟ್ಟು ಹಿಂಗೆ ಇಟ್ಕೊಂಡಿದ್ದೀರಾ? ಗೈಸ್ ಇದು ಜೈನ್ಸ್ ಟೆಂಪಲ್, ಜೈನಿಸಮ್ ಟೆಂಪಲ್. ಊಟ ಕೊಡ್ತಾರೆ. ಟೆಂಪಲ್ಗಳಲ್ಲಿ ಊಟ ಕೊಡ್ತಾರೆ. ಗೈಸ್ ಇಲ್ಲಿ ನಮ್ಮ ಯಜಮಾನ್ರು ನಿಲ್ಸಿದ್ರು, ಯಾರು ನಾವು ಮೀಟ್ ಮಾಡ್ಕೊಂಡು ಬರ್ತೀನಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು. ಇಲ್ಲಿ ಮೇಲ್ಗಡೆ ಮರ ಇದೆ, ಓಕೆನಾ? ನಮ್ಮ ಮನೆಯಲ್ಲಿ ಒಂದು ಗಿಡ ಇದೆಯಲ್ಲ, ಪುಟ್ಪುಟಾಣಿ ಹೋಗ್ಬಿಡುತ್ತಲ್ಲ ಅದು. ಇದು ನೋಡಿ ಹೆಂಗೆ ಬಿಟ್ಟಿದೆ, ಎಷ್ಟೆಷ್ಟು ಉದ್ದ ಇದೆ ಈ ಎಲೆಗಳು, ಅಂದರೆ ಪೆಟಲ್ಸು ಚಿಕ್ಕದಾಗೆ ಮುದ್ದಾಗಿದೆ. ನಮ್ಮ ಮನೆಯಲ್ಲಿ ಇದು ಉದ್ದುದಕ್ಕೆ ಬೆಳೆದಿದ್ದೀನಿ. ಹಿಂಗೆ ಇಟ್ಕೊಂಡ್ರೂ ಚೆನ್ನಾಗಿ ಕಾಣಿಸಲ್ಲ, ಹಂಗಿದೆ ಗೈಸ್. ಬಂದ್ವಿ. ಹಿಂಗೆ ಹೆಲ್ಮೆಟ್ನ ಇಡೋದಕ್ಕೆ ಒಂದು ಪ್ಲೇಸ್ ಹುಡುಕೋಬೇಕು. ಆಮೇಲೆ ಲೈಟ್ ಬಿಟ್ಟು ಆರಾಮಾಗಿ ಓಡಾಡಬೇಕು. ಮಳೆ ಬರ್ತಾ ಇದೆ ಗೈಸ್. ವಾಕ್ ಆಯಿತು. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ಎಕ್ಸಸೈಸ್ ಮಾಡಬೇಕು, ತಲೆ ನೋವ್ತಾ ಇದೆ, ಬಟ್ ಎಕ್ಸಸೈಸ್ ಮಾಡ್ತೀನಿ ಗೈಸ್. ಇವಾಗ 6:40, ಇನ್ನು 1 ಅವರ್ ಎಕ್ಸಸೈಸು. ಈಸಿ ರಿಲ್ಯಾಕ್ಸ್. ಗೈಸ್ ನಂದು ಎಕ್ಸಸೈಸ್ ಆಯಿತು, ಮುಗೀತು ಎಲ್ಲ. ಇವಾಗ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಎಡಿಟ್ ಮಾಡ್ತೀನಿ. ಯಜಮಾನ್ರ ಸ್ಟೂಡೆಂಟ್ಸ್ ಇನ್ನೂ ಇದ್ದಾರೆ, ಸೊ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಈಗ ನಮ್ಮ ಯಜಮಾನ್ರು ಇನ್ನೂ ಎಕ್ಸಸೈಸ್ ಮಾಡ್ತಾನೇ ಇದ್ದಾರೆ. ಇವತ್ತು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತಂತೆ ಗೈಸ್. ನಾನು ಎಕ್ಸರ್ಸೈಸ್ ಮಾಡೋದು ನಮ್ಮ ರಾಜೀವ್ ಭಾಯ್ ಜೊತೆನೆ. ಇದು ಬಿಟ್ಟರೆ ರಾಹುಲ್ ಜೊತೆ ಇಬ್ಬರು ಇರ್ತಾನೆ. ಒಂದೊಂದು ಸರ್ತಿ ಪ್ರಜ್ವಲ್ ಜೊತೆ ಮಾಡ್ತೀನಿ. ಅದು ಬಿಟ್ಟರೆ ಮಾಡೋದೇ ಇಲ್ಲ ಎಕ್ಸರ್ಸೈಸ್. ವಿಜುಭಾಯಿ ಇರ್ತಾರೆ. ಗೊತ್ತಿಲ್ಲದೆ ಇರೋರು ಇಬ್ರು ಅಣ್ಣ ತಮ್ಮನ ಅಂತ ಕೇಳ್ತಾರೆ. ಇಬ್ರು ಅಣ್ಣ ತಮ್ಮನ ಅಂತ ಕೇಳ್ತಾರೆ. ಅನ್ಕೊಳ್ಳಿ ಅಂತ ಅನ್ಬೇಕು. ಅನ್ಕೊಂಡಿಲ್ಲ, ಕೇಳಿದವರೆಲ್ಲ ಹಿಂಗೆ ಕೇಳ್ತಾರೆ. ನೋಡೋದಕ್ಕೆ ಹಂಗೆ. ಮನೆಯಲ್ಲಿ ಆ ಅಮ್ಮ ನೋಡಿದ್ರೆ ಒಂದು ಸೆಕೆಂಡ್ ನೋಡಿದ್ರು, ಏನು ಯಾಕಂದ್ರೆ ಒಂದೇ ಥರ ಇದ್ದೀರಾ ಅಂತಂದ್ರು. ಅವತ್ತು ಗಾಡಿ ಬಿಡಕ್ಕೆ ಹೋದ್ವಲ್ಲ, ನಾನೇ ಇದ್ನಲ್ಲ. ಹಾಂ, ಅವರೇ ರಾಜೀವ್ಭಾಯಿ ನಮ್ಮ ಮಾಸ್ಟ್ರು. ಇವ್ರು ನನಗೆ ಮೇಸ್ಟ್ರು. ವಿಜುಭಾಯ್ ಅಂತ ಅಂದ್ಬಿಟ್ಟು ಅವ್ರು ಬಂದಿಲ್ಲ. ಅವ್ರು ಬಂದಿಲ್ಲ. ಅವ್ರು ಬೆಳಗ್ಗೆ ಬರ್ತಾರೆ, ಇವರು ಬೆಳಗ್ಗೆನೆ ಬರೋದು. ಇವತ್ತೇನು ಅಪ್ಪಿತಪ್ಪಿ ಸಂಜೆ ಬಂದಿದ್ದಾರೆ. ನನಗೆ ಕುಡಿಯೋ ನೀರಿದೆಯಾ? 10 ರೂಪಾಯಿ ಇದೆಯಾ? ಇಲ್ಲ. ಇದ್ರೆ ಹೇಳು, ಬಿಸ್ಲರಿ ತರಿಸ್ಕೊಡಿ. ಇಲ್ವಾ? ಇದ್ದೆ ನೋಡ ಲಲಿತ್. ನೋಡಿ ಸರ್, ನೀರ್ ಇರ್ಬೇಕು ನೋಡಿ ಸರ್. ನೀವು ನನಗೆ ಕಾಸಿದ್ರೆ ಸಾಕಪ್ಪ, ನೀರು ಆಮೇಲೆ ನೋಡೋಣ. ಏ ಪಾಪ ತಗೋಪ್ಪ ಲಲಿತ್. ನಾನು ಸುಮ್ಮನೆ ತಮಾಷೆ, ಗೊತ್ತಾ ನನಗೆ ನಾನು ತಮಾಷೆ ಮಾಡೋದು ಅಂತ.
ಎಷ್ಟು ಮೇಲಿಂದ ಕುಡಿತಾ ಇದ್ದಾನೆ ನೋಡಿ. ಅದು ಡಿಸಿಪ್ಲಿನ್ ಅಂತಾರೆ ಅಲ್ವೇನಾ? ನಾನು ಕುಡಿತೀನಿ ಕಣ ಇಲ್ಲೋಡ. ಫುಲ್ಲು ಎಕ್ಸರ್ಸೈಸ್ ಆಗ್ತಾ ಇದೆ. ನಮ್ಮ ಯಜಮಾನ್ರಿಗೆ ಮನೆಗೆ ಬಂದ್ಬಿಟ್ಟು ಅಯ್ಯೋ ಮೈಕೈ ನೋಡ್ತಾ ಇದೆ ಕಣೆ ಅಂತಾರೆ. ಯಾವಾಗಲೂ ಮಾಡೋದೇ ಅದು. ಭಯಂಕರ ತಲೆನೋವು. ಗೈಸ್ ಇವಾಗ ಹೊರಟಿದ್ದೀವಿ ಮನೆಗೆ. 8:20 ಹೋಗ್ಬಿಟ್ಟಿದೆ ಆಲ್ರೆಡಿ. ಇವತ್ತು ಕಾಫಿಗೆ ಬೇರೆ ಕಡೆ ಕರ್ಕೊಂಡ್ಬಂದಿದ್ದಾರೆ, ಶ್ರೀ ಕೃಷ್ಣ ವೈಭವ ಅಂತ NR ಕಾಲೋನಿನಲ್ಲಿ. ಒಂದೊಂದು ದಿನ ಒಂದೊಂದು ಹೋಟ್ಲಲ್ಲಿ ಕುಡಿತೀನಿ ಕಾಫಿ ನಾನು. ಅಲ್ಲಲ್ಲ, ಒಂದೊಂದು ದಿನ ಒಂದೊಂದು ಹೋಟ್ಲಲ್ಲಿ ಕಾಫಿ ಕುಡಿಸ್ತಾರೆ ನಮ್ಮ ಯಜಮಾನ್ರು. ಯಾಸ್ ಚೆನ್ನಾಗಿದೆ. ಆಲ್ಮೋಸ್ಟ್ ಬ್ಯಾಂಗ್ಳೂರಿನಲ್ಲಿ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ಸ್ನಲ್ಲಿ, ಎಕ್ಸ್ಪೀರಿಯನ್ಸ್ಡ್ ಹೋಟೆಲ್ಸ್ನಲ್ಲಿ ಕಾಫಿ ಚೆನ್ನಾಗೇ ಇರುತ್ತೆ. ಬೆಂಗಳೂರಿನಲ್ಲಿ ಯಾವುದೇ ಮೂಲೆ ತೊಗೊಂಡ್ರೆ ಕಾಫಿ, ಇಡ್ಲಿ, ವಡೆ ಗೊತ್ತಿಲ್ಲ, ಇಡ್ಲಿ ಅಂತೂ ಎಲ್ಲ ಕಡೆ ಚೆನ್ನಾಗಿರುತ್ತೆ. ಬೇರೆ ಊರಿಗೆ ಹೋದಾಗ ಒಂದು ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗುತ್ತೆ. ಕಾಫಿನೇ ಚೆನ್ನಾಗಿರಲ್ಲ ಗೈಸ್. ಟೀ ಬಿಟ್ಬಿಡಿ ಚೆನ್ನಾಗಿರುತ್ತೆ, ಬಟ್ ಕಾಫಿ ಚೆನ್ನಾಗಿರಲ್ಲ. ಗೈಸ್ ಮನೆಗೆ ಬಂದು ಸುಮಾರು ಹೊತ್ತಾಯಿತು. ಊಟ ರೆಡಿ ಮಾಡಬೇಕಿತ್ತು. ಸೊ ಸೂಪ್ ಅಂದರೆ ಅದೇ ನೆನ್ನೆ ಹೇಳಿದ್ನಲ್ಲ ಗೈಸ್, ಅದೇ ಸೂಪು. ಆ್ಯಂಡ್ ಅದ್ರ ಜೊತೆ ಒಂಚೂರು ಉಪ್ಪಿಟ್ಟು ಮಾಡಿದ್ದೀನಿ, ನಮ್ಮ ಫೇವ್ರೇಟ್. ಎಸ್ ಗೈಸ್. ಆ್ಯಂಡ್ ಇವಾಗ ಊಟ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು. ಆಲ್ರೆಡಿ ಅಲ್ಲಿ TV ಹಾಕ್ಕೊಂಡಿದ್ದಾರೆ. ಅದಕ್ಕೆ ರೂಮಿಗೆ ಬಂದುಬಿಟ್ಟು ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹೈಪ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. Until next time, take care. Bye bye. See you guys. Bye bye.